ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್ ಜೊತೆಗೆ ಹೇಳ್ತಾ ಇರ್ತಾರೆ, ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು ಅದೆಲ್ಲ ಸರಿಯಾಗಿ ಆಗಬೇಕಲ್ವ ತಾತ ಅಂತ ಅಂದಾಗ, ಕರೆಕ್ಟು ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಮಗಳೇ ಅಂತ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಸರಿ ಬನ್ನಿ ರೋಹನ್ ಅವರೇ ಅಂತ ಹತ್ರದಲ್ಲಿ ನಿಲ್ಲಿಸ್ಕೊಬಿಟ್ಟು ಅವರಿಬ್ಬರೂ ಸಹ ತಾತ ಮತ್ತು ಸುಮಿತ್ರಾ ನೋಡ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಇವರಿಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ದೇವರೇ ಸೃಷ್ಟಿ ಮಾಡಿರೋ ಜೋಡಿ ಅಂತ ಅನ್ಬೇಕಾದ್ರೆ, ಹೌದು ಮಾವ ನೀವು ಹೇಳ್ತಿರೋದು ಅಕ್ಷರ ಸಹ ಕರೆಕ್ಟು. ಯಾಕೆಂತ ಅಂದರೆ ಗಂಡು ಹೆಂಡಿನ ಜೋಡಿ ಮಾಡೋದು ಆ ಭಗವಂತನೇ ತಾನೇ ಅಂತ ಸುಮಿತ್ರಾ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ರಮ್ಯಾ ಯಾರಾದರೂ ಡೋರ್ ಓಪನ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಬಡ್ಕೋತಾ ಇರ್ತಾಳೆ. ಹಾಗೆ ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಮಗಂತೂ ಒಳ್ಳೆ ಅಳಿಯ ಸಿಕ್ಬಿಟ್ಟ ಮಾವ, ಇನ್ಮೇಲೆ ನಮ್ಮ ಜ್ಯೋತಿಕನ ಲೈಫಲ್ಲಿ ಖುಷಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆ ರಮ್ಯಾ, ಪ್ಲೀಸ್ ಲಾಕ್ ಆಗಿಬಿಟ್ಟಿದೆ, ಯಾರಾದರೂ ಓಪನ್ ಮಾಡಿ ಪ್ಲೀಸ್, ನಾನು ರೂಮ್ ಒಳಗಡೆ ಇದ್ದೀನಿ, ಓಪನ್ ಮಾಡಿ ಅಂತ ಸಿಕ್ಕಾಬಟ್ಟೆ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸ್ಟೇಜ್ ಮೇಲೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡು ರೋಹನ್, ಹುಡುಗಿ ಇದ್ದಷ್ಟು ನಮಗೆ ಡೇಂಜರು, ಆದಷ್ಟು ಬೇಗ ಇಲ್ಲಿಂದ ಅವಳನ್ನ ಎಲ್ಲಿಗಾದರೂ ಶಿಫ್ಟ್ ಮಾಡು ಅಂತ ಅನ್ಬೇಕಾದ್ರೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಜೋ, ಇವರು ಯಾರಿಗಾದರೂ ಹೇಳ್ತೀನಿ ಅಂತ ತನ್ನ ಫ್ರೆಂಡ್ನ ಕನ್ಸನ್ನೆ ಮಾಡಿ ಕರಿತಾ ಇರ್ತಾನೆ. ಹಾಗೆ ರೋಹನ್ ಒಬ್ಬ ಫ್ರೆಂಡ್ನ ಕರೆದ್ಬಿಟ್ಟು ಮೇಲ್ಗಡೆ ರೂಮಲ್ಲಿ ಒಂದು ಹುಡುಗಿನ ಲಾಕ್ ಮಾಡಿದ್ವಿ, ಅವಳನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಕಳಿಸು ಅಂತ ಅಂದಾಗ ತನ್ನ ಫ್ರೆಂಡು ಓಕೆ ಬಾಸ್ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕನ ಹತ್ರ ಹೇಳ್ತಾ ಇರ್ತಾನೆ, ಥ್ಯಾಂಕ್ಸ್ ಜ್ಯೋತಿಕಾ, ಹುಡುಗಿ ಮಾತನ್ನ ಕೇಳಿಕೊಂಡು ನೀನೆಲ್ಲಿ ಎಂಗೇಜ್ಮೆಂಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು ಅಂತ ಅನ್ಬೇಕಾದ್ರೆ, ನೀನು ಟೆನ್ಷನ್ ಆಗಬೇಡ, ಅದನ್ನೆಲ್ಲ ಆಮೇಲೆ ಮಾತಾಡಿದ್ರಾಗುತ್ತೆ, ಫಸ್ಟು ಎಂಗೇಜ್ಮೆಂಟ್ ಆಗಲಿ ಅಂತ ಜ್ಯೋತಿಕಾ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ, ಏನು ಗಂಡು ಹೆಣ್ಣು ಇಬ್ಬರು ಪಿಸು ಅಂತ ಮಾತಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಹಾಗೆ ಕ್ಯಾಶುವಲಾಗಿ ಮಾತಾಡ್ತಿದ್ವಿ ತಾತ ಅಂತ ಅನ್ಬೇಕಾದ್ರೆ, ಒಳ್ಳೇದು ನೋಡಿ ಪುರೋಹಿತರೆ, ಬೇಗ ಎಲ್ಲ ಶುರು ಮಾಡಿ, ಶುಭ ಕಾರ್ಯ ಬೇಗ ಆಗಬೇಕು ಅಂತ ಪುರೋಹಿತರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಶಾರದಾ ಸಿದ್ಧಿಗೆ ಹೇಳ್ತಾ ಇರ್ತಾಳೆ, ಇಷ್ಟೊತ್ತಾಯಿತು ಬನ್ನಿ ಒಳಗಡೆ ಹೋಗೋಣ, ಅಮ್ಮ ಏನು ಅನ್ಕೋತಾರೆ ಅಂತ ಅನ್ಬೇಕಾದ್ರೆ, ಇಲ್ಲ ತಾತನ ಅರ್ಥನೇ ನೋಡಿದರೆ ನನಗೆ ಭಯ ಆಗ್ತಾಯಿದೆ, ಕೋಪ ಜಾಸ್ತಿ ಬರುತ್ತೆ, ನಾನು ಬರೋಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಗಂಡ ಹೆಂಡತಿ ಮಾತಿಗೆ ಕಟ್ಟಿಬಿದ್ದು ನಾನು ಇವಾಗ ಬಂದಿದ್ದೀನಿ ತಾನೇ, ಇವಾಗ ನೀವೇ ಒಳಗಡೆ ಬರಲ್ಲ ಅಂತ ಅಂದರೆ ಏನರ್ಥ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಹೌದು ಸರ್, ಅಮ್ಮ ನಮಗೋಸ್ಕರ ಬಂದಿದ್ದಾರೆ, ಬನ್ನಿ ನಾವು ಒಳಗಡೆ ಹೋಗೋಣ ಅಂತ ಅಂದಾಗ, ಇಲ್ಲ ಶಾರದವ್ರೆ ಅಂತ ಸಿದ್ದು ಮತ್ತೆ ಹೇಳ್ತಿರ್ಬೇಕಾದ್ರೆ ಅನು ಹೇಳ್ತಾ ಇರ್ತಾಳೆ, ನಾವು ಈ ಮನೆಗೆ ಮಕ್ಕಳಾಗಿ ಬಂದಿದ್ದೀವಿ, ದಯವಿಟ್ಟು ಬರಲೇಬೇಕು, ಅದರಲ್ಲೂ ನಾವು ಕಾರ್ಯದಲ್ಲಿ ಗೆಸ್ಟಾಗಿ ಬಂದಿದ್ದೀನಿ ಅಂತ ಅಂದಮೇಲೆ ಹೋಗೋಣ, ಅದೇನಾಗುತ್ತೆ ನೋಡಬೇಡೋಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅನು ಹೇಳ್ತಾ ಇರ್ತಾಳೆ, ಅಣ್ಣ ನೋಡಿ, ನನಗಂತೂ ಈ ಕುಟುಂಬ ಅಂತಂದರೆ ತುಂಬ ಇಷ್ಟ, ಈ ಅಣ್ಣ ಅಜ್ಜಿ ತಾತ ಅಕ್ಕ ಪ್ರೀತಿ ಯಾರನ್ನೂ ಸಹ ನಾನು ಅನುಭವಿಸಿಲ್ಲ, ಈ ಪ್ರೀತಿ ಎಂಥದ್ದು ಅಂತಲೂ ನನಗೆ ಗೊತ್ತಿಲ್ಲ, ಯಾರೇನೇ ಅನ್ನಲಿ, ಬೇಗ ನಾನು ಯಾರೇನೇ ಬೈಲಿ, ನಾನಂತೂ ಈ ಕುಟುಂಬದಲ್ಲಿ ಒಬ್ಳು ಆಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಅಂಥದ್ರಲ್ಲಿ ಈ ಮನೆಯವರು ಜಗಳ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ನೀವು ಇದರಲ್ಲಿ ಭಾಗಿಯಾಗಬೇಕು ಅಂತ ಅಂದಾಗ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ನಿನಗಿನ್ನ ಜಾಸ್ತಿ ಅನುಭವ ಅವ್ರಿಗೆ ಆಗಿದೆ, ನಿನಗಿನ್ನ 10 ಪಟ್ಟಷ್ಟು ಪ್ರೀತಿ ವಿಶ್ವಾಸ ಎಲ್ಲ ಅವರಿಬ್ಬರಿಗೂ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ಶಾರದಾ, ಪ್ಲೀಸ್ ಸರ್ ಬನ್ನಿ ಒಳಗಡೆ ಹೋಗೋಣ ಅಂತ ಅಂದಾಗ, ಹೋಗ್ಬೋದಿತ್ತು ಆದರೆ ಊಟಕ್ಕೆ ಟೈಮ್ ಆಗಿದೆ, ಇವಾಗ ಫ್ರೂಟ್ ಸಲಾಡ್ ಮಾಡಬೇಕು, ನಾನು ಮುಂದೆ ನಿಂತು ಮಾಡಿಸ್ತೀನಿ, ನೀವು ಒಳಗಡೆ ಹೋಗಿ ಅಂತ ಅಂದಾಗ, ಅಲ್ಲ ಸರ್ ನೀವು ಬರ್ದಲ್ಲೇ ನಾನು ಒಳಗಡೆ ಹೋಗೋಕ್ಕಾಗುತ್ತಾ, ಪ್ಲೀಸ್ ಬನ್ನಿ, ಆ ಕೆಲಸ ಮಾಡೋಕ್ಕೆ ಇಲ್ಲಿ ತುಂಬ ಜನ ಇದ್ದಾರೆ ಅಂತ ಅಂದಾಗ, ಆದರೂ ನಾವು ಮುಂದೆ ನಿಂತು ಮಾಡಿಸ್ದಂಗೆ ಆಗಬೇಕಲ್ಲ ಶಾರದವ್ರೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವನು ಹೇಳ್ತಾ ಇರ್ತಾಳೆ, ನೀವಿಬ್ಬರು ಒಳಗಡೆ ಹೋಗಿ, ನಾನು ಮುಂದೆ ನಿಂತು ಫ್ರೂಟ್ ಸಲಾಡ್ನ ಮಾಡಿಸ್ತೀನಿ, ಬರೋ ಅಷ್ಟೊತ್ತಿಗೆ ಹಣ್ಣು ಎಲ್ಲ ಕಟ್ ಮಾಡಿ ಸಲಾಡ್ ಮಾಡಿರ್ತೀನಿ ಅಂತ ಅಂದಾಗ, ಬೇರೆಯವ್ರಿಗೆ ಕಷ್ಟ ಕೊಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ, ನೀವೇನು ಬೇಕಾದರೂ ಅಂದ್ಕೊಳ್ಳಿ, ನಿಮಗೆ ನನ್ನ ಮೇಲೆ ಬೇಜಾರಿರ್ಬೋದು, ಆದರೆ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ, ನಾನೆಲ್ಲ ಕೆಲಸಗಳನ್ನು ನೋಡ್ಕೋತೀನಿ, ಹೋಗಿ ಅಣ್ಣ ಪ್ಲೀಸ್ ಒಳಗಡೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಸಹ ನಾನು ಭಾಗಿಯಾಗಬೇಕಂತ ಅಂದ್ಕೊಂಡಿದ್ದೀನಿ ಅಣ್ಣ, ಪ್ಲೀಸ್ ಹೋಗಿ ಅಂತ ಅನ್ಬೇಕಾದ್ರೆ ಮತ್ತೊಮ್ಮೆ ಸಹ ಹೇಳ್ತಾ ಇರ್ತಾಳೆ, ನೋಡು ಕಣೋ, ನಮಗೆ ಎಷ್ಟೋ ಕೋಪ ಮನಸ್ತಾಪ ಎಲ್ಲ ಇದೆ, ಆದರೆ ಶುಭ ಕಾರ್ಯಗಳಲ್ಲಿ ಅದನ್ನೆಲ್ಲ ತೋರಿಸ್ಬಾರ್ದು, ಅಣ್ಣ ಅದಕ್ಕೆ ನಿನ್ನನ್ನು ಮಗನ ಥರ ಬೆಳೆಸಿದ್ದಾರೆ ಕಣೋ, ಅವ್ರ ಪ್ರೀತಿನ ನೆನಪಿಸ್ಕೊಳ್ಳೋ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಡ್ಯಾನ್ಸ್ ಮಾಡಿಕೊಂಡು ಬರ್ತಾ ಇರ್ತಾನೆ, ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಡ್ಯಾನ್ಸ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ, ಅಲ್ಲ ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ, ಜೇನಿನ ಗೂಡು ಇವರೆಲ್ಲ ಬೇರೆ ಆಗಿರೋದು ನಾನೊಬ್ಬ ಅಂತ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ಕಡೆ ರಮ್ಯಾ, ಪ್ಲೀಸ್ ಯಾರಾದರೂ ಡೋರ್ ಓಪನ್ ಮಾಡ್ತೀರಾ ಅಂತ ಅನ್ಬೇಕಾದ್ರೆ, ಅಯ್ಯೋ ಶಿವನೇ, ಇಲ್ಲಿ ಯಾವುದೋ ಹುಡುಗಿ ಲಾಕ್ ಆಗಿಬಿಟ್ಟಿದೆಯಲ್ಲ, ಈಗಿನ ಕಾಲದ ಹುಡುಗರೆಲ್ಲ ರೀಲ್ಸು ಅದು ಇದು ಅಂತ ನೋಡ್ತಾ ರೂಮಲ್ಲಿ ಕೂತ್ಕೊಬಿಡ್ತಾರೆ, ಯಾರೋ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಇರಮ್ಮ ನಾನು ಬಂದೆ, ಯಾಕಮ್ಮ ನೀನು ಲಾಕ್ ಆಗಿಬಿಟ್ಟಿದ್ಯಾ ಅಂತ ಡೋರ್ ಓಪನ್ ಮಾಡಿದಾಗ ಸಿಕ್ಕಾಪಟ್ಟೆ ಟೆನ್ಷನಿಂದ ಓಡೋಗ್ತಾ ಇರ್ತಾಳೆ. ಹಲೋ ಯಾರು ನೀವು, ಹೇಳಿ ಅಂತ ಅಂದಾಗ ಥ್ಯಾಂಕ್ಸ್ ಅಂತ
ಹೇಳ್ಬಿಟ್ಟು ಓಡೋಗ್ತಿರೋದನ್ನ ನೋಡಿ ಯಾರೋ ನೆಂಟರು ಇರ್ಬೋದು ಗೆಸ್ಟ್ ಅಂತ ಅನ್ಕೊಬಿಟ್ಟು ನಾನು ಕೆಳಗಡೆ ನಡೀತಿರೋ ಫಂಕ್ಷನ್ ನೋಡೋಕೆ ಹೋಗಬೇಕು ಅಂತ ಮುರಳಿ ತಾನು ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಹಾಗೆ ಒಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ, ನೋಡು ಸಿದ್ದು, ನನ್ನ ಮಗ ಬುದ್ಧಿವಂತ ಅಂತ ಅನ್ಕೊಂಡಿದ್ದೀನಿ, ಎಲ್ಲರ ಪರಿಸ್ಥಿತಿನೂ ಎಲ್ಲರ ಮನಸ್ಥಿತಿನೂ ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಹೌದು ಸರ್, ಬನ್ನಿ ಹೋಗೋಣ, ಶಿವ ಪಾರ್ವತಿ ಲಕ್ಷ್ಮೀ ವಿಷ್ಣು ಜೊತೆಯಾಗಿ ಹೋದ್ರೆ ಅಲ್ವಾ ಎಲ್ಲದಕ್ಕೂ ಒಂದು ಅರ್ಥ ಬರೋದು ಅಂತ ಅಂದಾಗ ಸಿದ್ದು ಖುಷಿಯಿಂದ ಹೇಳ್ತಾ ಇರ್ತಾನೆ, ಓ ಹಾಗಾದರೆ ಗಂಡ ಬರದಲ್ಲೇ ಯಾವ ರೀತಿ ಹೋಗೋದಂತ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ ಶಾರದಾ ಹೂ ಅಂತ ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ, ಸರಿ ಕಣ್ರಿ ಬರ್ತೀನಿ, ಸ್ವಲ್ಪ ಇಲ್ಲೆಲ್ಲ ಹೇಳ್ಬಿಟ್ಟು ಬರ್ತೀನಿ ಅಂತ ಅನ್ಬೇಕಾದ್ರೆ ಎಲ್ಲ ಒಳಗಡೆ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹಾನು ವಿಮಲನ್ ವೀಲ್ ಚೇರ್ ತಳ್ಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಬೇಡ ಬೇಡ ನೀನು ಮುಟ್ಬೇಡ ತನ್ನ ಪಾಡಿಗೆ ತಾನೇ ಅವಳೆ ವೀಲ್ ಚೇರಲ್ಲಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದನೂ ಸಹ ಹೋಗ್ತಾ ಇದ್ರೆ ಸಿದ್ದು ಎಲ್ಲ ಕೆಲಸನೂ ಮುಗಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ, ಆರ್ತಿ ನಮ್ದೆಲ್ಲ ಫೋಟೋ ಶೂಟ್ ಮಾಡಿಸ್ಕೋಬೇಕಣ್ಣೆ, ಪ್ಲೀಸ್ ಫೋಟೋ ತೆಕ್ಕೊಂಡೆ ನಾನು ಗೋಲ್ಡಿ ಪಕ್ಕ ನಿಂತ್ಕೋತೀನಿ ಅಂತ ಹೋಗಿ ಎಲ್ಲರ ಹತ್ರನೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಹಾಗೆ ಬೀಗ್ರ ಹತ್ರ ಹೋಗ್ಬಿಟ್ಟು ಬೀರ್ಗೆ ಇಲ್ಲಿ ನೋಡಿ ಅಂತ ಅಂದಾಗ ಅವರು ಖುಷಿಯಾಗಿ ಫೋಟೋ ತೆಗೆಸ್ಕೊತಿರ್ಬೇಕು. ಹಾಗೆ ಶಿವನಾರಾಯಣ ಹತ್ರ ಬಂದ್ಬಿಟ್ಟು ತನ್ನ ಗಂಡನ ಭುಜದ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ತಾತ ಅಂತ ಅಲ್ಲಕ್ಕೆ ಕೊಡ್ತಿರ್ಬೇಕಾದ್ರೆ ಎದ್ರುಕೊಂಡು ಹಾಗೆ ತೆಗೆಸ್ಕೊತಾ ಇರ್ತಾಳೆ. ಅಜ್ಜಿ ಸಾಕು, ಬೇಕಂದ್ರೆ ನೀವು ಪ್ರೊಫೆಷನಲ್ ಆಗಿ ಒಬ್ಬರನ್ನ ಇಟ್ಕೊಳ್ಳಿ, ಅವರು ಫೋಟೋ ತೆಗೆಸ್ಕೊಡ್ತಾರೆ, ನನಗೆ ಬೇರೆ ಕೆಲಸ ಇದೆ ಅಂತ ಅಂದಾಗ ಇವಳೊಬ್ಳು ಸುಮ್ಮನೆ ನಂದು ಸಿಂಗಲ್ ಆಗಿ ತೆಗಿ ಅಂತ ಅನ್ಬೇಕಾದ್ರೆ ಆರ್ತಿ ಫೋಟೋನ ತೆಗಿತಾ ಇರ್ತಾಳೆ. ಹಾಗೆ ನಾನು ಮುಡ್ಕೊಂಡಿರೋ ಹೂವೆಲ್ಲ ಕಾಣಬೇಕು ಕಣೆ, ಆ ಥರ ಫೋಟೋ ತೆಗಿ ಅಂತ ಅಂದಾಗ ಒಂದು 3-4 ಫೋಟೋ ತೆಗೆದಾಗ ತುಂಬ ಚೆನ್ನಾಗಿ ತೆಗ್ದಿದೆ ಕಣೆ, ಆದರೆ ಆರ್ತಿ ಅದೇನೋ ಅಂತ ಮಾಡ್ತಾರಲ್ಲ ಅದರಲ್ಲಿ ನನ್ನ ಬಿಂದಿ ಸ್ವಲ್ಪ ಅಗಲ ಮಾಡಿ ಅಂತ ಅಂದಾಗ, ಎಂತ ಅದು ಆ್ಯಪು ಅಂತ ಅನ್ಬೇಕಾದ್ರೆ, ಸರಿ ಕಣೆ ಅದರಲ್ಲಿ ಸ್ವಲ್ಪ ಬಿಂದಿನ ಅಗಲ ಮಾಡೆ, ಯಾಕೆಂತ ಅಂದರೆ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಕಣೆ, ಆದರೆ ಬಿಂದಿ ಮಾತ್ರ ಸ್ಮಾಲ್ ಆಗಿದೆ, ನಮ್ಮ ಜ್ಯೋತಿಕನ ಫ್ರೆಂಡ್ಸ್ ಎಲ್ಲ ನನ್ನ ನೋಡೋಕೆ ಕಾಯ್ತಾ ಇರ್ತಾರೆ ಕಣೆ, ನಾನು ಟೇಟಸ್ಸಿಗೆ ಹಾಕೋಬೇಕು ಅಂತ ಅಂದಾಗ, ನಿಮ್ಮದೊಂದು ಮೊದಲು ನಿಮ್ಮ ಒರಿಜಿನಲ್ ಕಣ್ಣಾರೆ ಎಂಗೇಜ್ಮೆಂಟ್ನ ನೋಡಿ ಆಮೇಲೆಲ್ಲ ಮಾಡಿಸ್ಕೊಳ್ಳಿರಂತೆ ಅಂತ ಆರ್ತಿ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಪುರೋಹಿತರು ಹೇಳ್ತಾ ಇರ್ತಾರೆ, ಇವಾಗ ತಾಂಬೂಲನ ಬದಲಾಯಿಸ್ಕೊಳ್ಳೋ ಟೈಮ್ ಬಂದಿದೆ, ಎಲ್ಲರೂ ತಾಂಬೂಲನ ಬದಲಾಯಿಸ್ಕೊಳ್ಳಿ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಹೇಳ್ತಾ ಇರ್ತಾರೆ. ಈ ಪುರೋಹಿತರು ಹೇಳ್ತಾ ಇರ್ತಾರೆ, ಈ ತಾಂಬೂಲನ ಬದಲಾಯಿಸ್ಕೊಳ್ಳೋದು ಏನಕ್ಕೆ ಹೇಳಿ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರಿಗೂ ಈ ಮದುವೆ ಒಪ್ಪಿಗೆ ಇದೆ, ಹಾಗೆ ಮದುವೆ ಡೇಟನ್ನು ಸಹ ಫಿಕ್ಸ್ ಮಾಡ್ಬೋದು ಅಂತ ಇದಕ್ಕೆ ಅರ್ಥ ಅಂತ ಅನ್ಬೇಕಾದ್ರೆ, ರಾಯರೇ ಬದಲಾಯಿಸ್ಕೊಳ್ಳ ಅಂತ ಅಂದಾಗ, ಖಂಡಿತ ತಾಂಬೂಲ ಬದಲಾಯಿಸ್ಕೊಳ್ಳಿ ಅಂತ ಅಂದಾಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಬದಲಾಯಿಸ್ತಾ ಇರ್ತಾರೆ. ಹಾಗೆ ಜ್ಯೋತಿಕಾ ರೋಹನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದಾಗ ಇಬ್ಬರು ಖುಷಿಯಿಂದ ಹಾರ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಹಾಗೆ ರಿಂಗ್ ಹಾಕಿ ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ, ರಿಂಗ್ ಹಾಕಮ್ಮ ಜ್ಯೋತಿಕಾ ಅಂತ ಅಂದಾಗ ತುಂಬ ಖುಷಿಯಿಂದ ರೋಹನ್ ಕೈಗೆ ರಿಂಗ್ ಹಾಕಿದ ತಕ್ಷಣ ಅವನು ಇನ್ನೇನು ಜ್ಯೋತಿಕಾ ಕೈಗೆ ರಿಂಗ್ ಹಾಕಬೇಕು, ಅಷ್ಟೊತ್ತಿಗೆ ಶಾರದಾ ನಿಲ್ಲಿಸಿ ಅಂದ ತಕ್ಷಣ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾಕ್ ಆಗಿ ಎಲ್ಲರೂ ಸಹ ಶಾರದಾ ಮುಖರ ನೋಡ್ತಾ ಇದ್ರೆ ತಾತನಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಅಷ್ಟೊತ್ತಿಗೆ ಸಿದ್ದು ಓಡೋಡ್ ಬಂದು, ಏನಾಯ್ತು ಶಾರದಾ ಅವರೇ, ಏನಕ್ಕೆ ಎಂಗೇಜ್ಮೆಂಟ್ ನಿಲ್ಲಿಸಿ ಅಂತ ಹೇಳಿದ್ರಿ, ಏನಾಗಿದೆ ಅಂತ ಅಂದಾಗ, ಅಯ್ಯೋ ಸರ್, ರಮ್ಯನ್ಗೆ ಮೋಸ ಮಾಡಿದ ಹುಡುಗ ಇವನೇ, ಇವಾಗ ಜ್ಯೋತಿಕನ ಲೈಫ್ನ ಹಾಳು ಮಾಡೋಕ್ಕೆ ಬಂದಿದ್ದೇನೆ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ಎಲ್ಲ ಹೇಳ್ತೀನಿ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಸ್ಟೇಜ್ ಮೇಲೆ ಬರ್ತಾ ಇರ್ತಾಳೆ. ಹಾಗೆ ಸ್ಟೇಜ್ ಮೇಲೆ ತುಂಬ ಕೋಪ ಮಾಡ್ಕೊಂಡು ಶಾರದಾ ಬರ್ತಿರ್ಬೇಕಾದ್ರೆ, ಅಲ್ಲ ಶಾರದಾ, ನಿನಗೇನಾರ ತಲೆಗೆಟ್ಟಿದೆಯಾ, ಏನಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ತಾತ ಕೂಗಾಡ್ತಿರ್ಬೇಕಾದ್ರೆ, ದಯವಿಟ್ಟು ಕ್ಷಮಿಸಿ, ಈ ಹುಡುಗ ಏನಾದರೂ ಜ್ಯೋತಿಕನ ಮದುವೆ ಆದರೆ ಜ್ಯೋತಿಕನ ಲೈಫೇ ಹಾಳಾಗುತ್ತೆ ಅಂತ ಅಂದಾಗ ಎಲ್ಲರೂ ಸಿಕ್ಕಾಪಟ್ಟೆ ಶಾಕ್ ಆಗಿ ಶಾರದಾ ಮುಖನ ನೋಡ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಿರ್ತಾಳೆ, ಹುಡುಗ ಸರಿ ಇಲ್ಲ ಅಂತ ಅನ್ಬೇಕಾದ್ರೆ ಅವರಪ್ಪ ಅಮ್ಮನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮುಚ್ಚು ಬಾಯಿ, ಯಾವ ಸಂದರ್ಭದಲ್ಲಿ ಏನು ಮಾತಾಡ್ಬೇಕಂತ ನಿನಗೆ ಗೊತ್ತಿಲ್ವಾ ಅಂತ ತಾತ ಬೈತಾ ಇರ್ತಾರೆ. ಹಾಗೆ ಸುಮಿತ್ರನು ಸಹ, ಶಾರದಾ ಏನಾಗಿದೆ ನಿನಗೆ, ಜ್ಯೋತಿಕನ ಎಂಗೇಜ್ಮೆಂಟ್ ನಡೀತಿದೆ, ಇಂಥ ಟೈಮಲ್ಲಿ ಹುಡುಗಾಟ ಬೇಕಂತ ಅಂದಾಗ, ನೋಡಿ ಅಮ್ಮ, ನಿಜವಾಗ್ಲೂ ನಾನು ಹುಡುಗಾಟ ಆಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ, ಜ್ಯೋತಿಕನ ಮೇಲೆ ಕಾಳಜಿ ಇರೋದಕ್ಕೆ ಹೇಳ್ತಾ ಇದ್ದೀನಿ, ಜ್ಯೋತಿಕನ್ಗೆ ತಕ್ಕ ಹುಡುಗ ಇವನೆಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ತಂದೆನೂ ಸಹ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಅಲ್ಲಮ್ಮ, ಇವನು ಎತ್ತಪ್ಪ ಅಮ್ಮ, ಇಲ್ಲೇ ಇದ್ದೀವಿ, ನಮ್ಮ ಮುಂದೆ ನಮಗನ್ನ ಈ ರೀತಿ ಬೈತಿದೆಯಾ ಅಂತ ಅನ್ಬೇಕಾದ್ರೆ ಅವ್ರ ತಾಯಿ ಲಕ್ಷ್ಮಿ ಸಹ ಹೇಳ್ತಾ ಇರ್ತಾಳೆ, ಇದರಿಂದ ನಿನಗೇನು ಸಿಗುತ್ತೆ ಗೊತ್ತಾಗಲ್ವಾ, ಈ ರೀತಿ ಎಲ್ಲರ ಮುಂದೆ ನನ್ನ ಮಗನಿಗೆ ಅವಮಾನ ಮಾಡ್ತಿದೆಯಲ್ಲ, ನಿನಗೆ ಇದರಿಂದ ಏನು ಲಾಭ ಅಂತ ಬೈತಾ ಇರ್ತಾರೆ. ಹಾಗೆ ಇಂಥವ್ರೆಲ್ಲನೂ ಸಹ ಮೊದಲು ಪೊಲೀಸಿಗೆ ಹಿಡ್ಕೊಡ್ಬೇಕು ರೀ, ಕಾಲ್ ಮಾಡಿ ಅಂತ ಅಂದಾಗ, ಅಮ್ಮ ಲೀವಿಟ್ ಬಿಟ್ಬಿಡಿ, ಇಂಥವ್ರು ಕೆಲವರು ದುಡ್ಡಿಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾರೆ ಬಿಡಿ ಅಂತ ಅಂದಾಗ, ನಾಲ್ಗೆನ ಬಿಗಿದಿಡ್ದು ಮಾತಾಡು ಅಂತ ಶಾರದಾ ವಾರ್ನ್ ಮಾಡ್ತಾ ಇರ್ತಾಳೆ. ಮತ್ತೆ ದುಡ್ಡಿಗೋಸ್ಕರ ಆಸೆ ಪಡೋ ಹೆಣ್ಣು ನಾನಲ್ಲ, ಹಂಗಂತ ಸತ್ಯ ನಾನು ಯಾವುದೇ ಕಾರಣಕ್ಕೂ ಮುಚ್ಚಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಇವನು ರಮ್ಯಾನ ಒಂದು ಹುಡುಗಿಗೆ ಮೋಸ ಮಾಡ್ತೇನೆ ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಬಿಟ್ಟು ಅಂತ ಹೊಡಿಯೋಕೆ ಹೋಗ್ತಿರ್ಬೇಕಾದ್ರೆ, ಅಪ್ಪ ಒಂದು ನಿಮಿಷ ಸುಮ್ಮನೆ ಇರಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿಕೊಂಡು, ಒಬ್ಬರು ಬಗ್ಗೆ ಈ ರೀತಿ ಮಾತಾಡ್ಬೇಕಂತ ಅಂತ ಬೇಕಂಗೆಲ್ಲ ಮಾತಾಡಬಾರ್ದು, ಯೋಚನೆ ಮಾಡಿ ಮಾತಾಡಬೇಕು, ಅದು ನಿನಗೆ ಗೊತ್ತಿಲ್ವಾ, ಸ್ವಲ್ಪನಾದರೂ ಪರಿಜ್ಞಾನ ಇಲ್ವಾ ಅಂತ ಶಾರದನಿಗೆ ಬೈತಾ ಇರ್ತಾರೆ.
ಈ ದಶರಥ ಹೇಳ್ತಾ ಇರ್ತಾನೆ, ಶಾರದಾ ಯಾರನ್ನ ನೋಡಿ ನೀನು ರೋಹನ್ ಅಂತ ಅಂದ್ಕೊಂಡಿದ್ದೀಯ, ಆದರೆ ಅವ್ನು ತುಂಬ ಒಳ್ಳೆನು ಅಂತ ಅಂದಾಗ ವಿಮಲನು ಸಹ ಹೇಳ್ತಾ ಇರ್ತಾಳೆ, ಹೌದಮ್ಮ ತುಂಬ ಒಳ್ಳೆ ಹುಡುಗ, ಮನೆಯವರೆಲ್ಲ ನೋಡಿ ಈ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿದ್ದಾರೆ, ನೀನೆಲ್ಲ ಕನ್ಫ್ಯೂಸ್ ಆಗಿದ್ದೀಯ ಅಂತ ಅಂದಾಗ, ಇಲ್ಲಮ್ಮ ನಾನು ನಿಜವಾಗ್ಲೂ ಕಣ್ಣಾರೆ ನೋಡಿದ್ದೀನಿ, ಆ ಹುಡುಗಿ ಜೊತೆನೂ ಸಹ ಮಾತಾಡಿದ್ದೀನಿ, ಇವನೇ ಆ ಹುಡುಗಿಗೆ ಅನ್ಯಾಯ ಮಾಡಿರೋದು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಮ್ಮ ಪಾಪ ಹುಡುಗಿ ಮುಂದೆ ಏನು ನನ್ನ ಲೈಫ್ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ ಅಂದಾಗ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡು ದಶರಥ ಅವಳನ್ನ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಕೆ ಹೇಳು, ಇಲ್ಲಾಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ರೋಹನ್ ಬಗ್ಗೆ ವಿಚಾರಿಸಿ ತಾನೇ ನಾವು ಈ ಸಂಬಂಧನ ಕುದುರಿಸಿದ್ದು, ಅಂದಮೇಲೆ ಇವಳ್ದೇನು ಇಲ್ಲಿ ಮಧ್ಯೆ ಮಾತಾಡೋಕ್ಕೆ ಬರೋದು ಅಂತ ಬೈತಾ ಇರ್ತಾರೆ. ಹಾಗೆ ಇವಳು ನಮಗೆಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೊಬಿಟ್ಟಿದ್ದಾಳಲ್ಲ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ನಾನು ಖಂಡಿತ ನಿಮ್ಮನ್ನು ಯಾವ ಅರ್ಥದಲ್ಲೂ ತಪ್ಪಾಗಿ ತಿಳ್ಕೊಂಡಿಲ್ಲ, ಆದರೆ ಈ ವ್ಯಕ್ತಿ ಖಂಡಿತ ಒಳ್ಳೆಯೂ ಅಲ್ಲ, ತುಂಬ ಕೆಟ್ಟವನು, ಅದನ್ನು ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಮ್ಯನೂ ಸಹ ಬರ್ತಾಳೆ. ರಮ್ಯ ಇನ್ನೇನು ಸ್ಟೇಜ್ ಮೇಲೆ ಬರಬೇಕು ಅಷ್ಟೊತ್ತಿಗೆ ರೋಹನ್ ಫ್ರೆಂಡು ಅವಳನ್ನ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಹನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ನನ್ನ ಕಡೆ ಸುಮಿತ್ರನೂ ಸಹ ಬೈತಾ ಇರ್ತಾಳೆ, ಏನಾಗಿದೆ ನನಗೆ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ನಾನು ನಿಜವಾಗ್ಲೂ ಅಮ್ಮ ಒಳ್ಳೇದಾಗಲಿ ಅಂತ ಜ್ಯೋತಿಕನ ಮೇಲೆ ಕಾಳಜಿ ಇರೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಜ್ಯೋತಿಕ ಬೇಕು ಬೇಕು ಅಂತ ಕೋಪ ಮಾಡಿಕೊಂಡು, ಏನು ನನ್ನ ಎಂಗೇಜ್ಮೆಂಟಲ್ಲಿ ಕೆಟ್ರಿಂಗ್ ಕೊಟ್ಟರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಕೊಟ್ಟರೆ ನನ್ನ ಎಂಗೇಜ್ಮೆಂಟನ್ನ ನಿಲ್ಸಕ್ಕೆ ಬಂದಿದೆಯಲ್ಲ, ನಿನ್ನ ಲಿಮಿಟಲ್ಲಿ ನೀನು ಇರು ಅಂತ ಅಂದಾಗ, ನೋಡಿ ಜ್ಯೋತಿಕ ಅವರೇ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತಾ ಇರೋದು, ನಾನು ಬರಲಿಲ್ಲ ಅಂತಂದರೆ ಖಂಡಿತ ಎಂಗೇಜ್ಮೆಂಟ್ ನಡೀತಾ ಇತ್ತು, ಅರ್ಥ ಮಾಡ್ಕೊಳ್ಳಿ, ಈ ಹುಡುಗ ಸರಿ ಇಲ್ಲ, ಒಂದು ಹುಡುಗಿಗೆ ಮೋಸ ಮಾಡಿ ತಿರುಗ್ತಾ ಇದ್ದಾನೆ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತು ರೋಹನು ಸಹ ಹೇಳ್ತಾ ಇರ್ತಾನೆ, ನೋಡಿ ನಾನು ಸುಮ್ಮನೆ ಇದ್ದೀನಿ ಅಂತ ನೀವು ಬಾಯಿ ಬಂದಾಗ ಮಾತಾಡ್ಬಿಡಿ, ನೀವು ಕೇಟರಿಂಗ್ ಸರ್ವಿಸ್ ತಾನೆ, ಆ ಕೆಲಸ ಮಾಡೋಗಿ, ನನಗೆ ಸಂಸ್ಕಾರ ಇರೋದಕ್ಕೆ ಇಷ್ಟವ್ರಿಗೂ ಸೈಲೆಂಟ್ ಆಗಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ, ಬೆಂಕಿ ಇಲ್ದಲೇ ಹೋಗಿ ಆಡಲ್ಲ, ಶಾರದವರು ಸುಮ್ಮನೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ, ನೀವು ಮಾಡಿರೋ ಕೆಲಸಕ್ಕೆ ಅವರು ವಾದ ಮಾಡ್ತಿದ್ದಾರೆ ಅಷ್ಟೇ ಅಂತ ಅಂದಾಗ ಜ್ಯೋತಿಕ ಕೋಪ ಮಾಡಿಕೊಂಡು, ನೋಡು ಸಿದ್ದು ನನಗೆ ಎಂಥ ದೊಡ್ಡ ಅನ್ಯಾಯ ಆಗಿದೆ ಅಂತ ನಿನಗೆ ಗೊತ್ತು, ಮದುವೆನೇ ಬೇಡ ಅಂತ ಅಂದಿದ್ದಳು ರೋಹನ ನೋಡಿ ಮದುವೆಗೆ ಒಪ್ಕೊಂಡಿದ್ದೀನಿ, ಮತ್ತೆ ಶಾರದೆ ಏನಾದರೂ ತೊಂದರೆ ಮಾಡಿದರೆ ಲೈಫಲ್ಲಿ ನನ್ನ ಮದುವೆ ಆಗಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ತಾತನ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ನೋಡಿ ತಾತ ಇವಳಿಗೆ ನನ್ನ ಮೇಲೆ ಅಂತ ಕೋಪ ಇರೋದು, ಇವಳು ನೋಡಿ ನನ್ನ ಮದುವೆನೇ ನಿಲ್ಸಕ್ಕೆ ಬಂದಿದ್ದಾಳೆ, ಎಂಗೇಜ್ಮೆಂಟೇ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾಳೆ ಅಂತ ಅಂದಾಗ ಪಾರಿಜಾತ, ಹೌದು ಗೋಲ್ಡಿ ಇವಳಿಗೆ ಸಿಕ್ಕಾಬಟ್ಟೆ ಜಲಸು, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ರೋಹನ್ ಸಹ ಹೇಳ್ತಾ ಇರ್ತಾನೆ, ಆಗ್ಲಿಂದ ನನ್ನ ಮೇಲೆ ತಪ್ಪು ನಾವು ಹೊರಿಸ್ತಾ ಇದ್ದೀರಲ್ಲ, ಹಾಗಾದರೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ಅಂದಾಗ, ಅಂಗೈ ಕಡೆಗೆ ಕನ್ನಡಿ ಬೇಕಾ, ನಾನು ಕಣ್ಣಾರೆ ನೋಡಿದ್ದೀನಿ, ನೀವೆಂತ ಕೆಟ್ಟವ್ರು ಅಂತ ಗೊತ್ತು, ಆ ಹುಡುಗಿಗೆ ದೊಡ್ಡ ಅನ್ಯಾಯ ಮಾಡಿದ್ದೀರ ಅಂತ ಗೊತ್ತು, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಜ್ಯೋತಿಕನ ಸಹ ಸಿಕ್ಕಾಬಿಟ್ಟೆ ಕೋಪ ಮಾಡಿಕೊಂಡು, ಇಷ್ಟೆಲ್ಲ ನಿನಗೆ ಗೊತ್ತಿರೋಳು, ರೋಹನ್ ಬಗ್ಗೆ ಗೊತ್ತಿರೋಳು ಎಂಗೇಜ್ಮೆಂಟ್ ಆಗೋಕ್ಕೆ ಮುಂಚೆ ಬಂದು ಹೇಳಬೇಕಿತ್ತು, ಅವಾಗ ಬೊಗಳಕ್ಕೆ ನಿನಗೇನಾಗಿತ್ತು ಅಂತ ಅಂದಾಗ, ಹೌದಮ್ಮ ಶಾರದಾ ನೀನು ಮುಂಚೆನೇ ಹಿಡಿದ್ರೆ ನಾವು ಏನಾದರೂ ಮಾಡ್ತಾಯಿದ್ವಿ, ಯಾಕೆ ಈ ರೀತಿ ಮಾಡಿದೆ ಅಂತ ಸುಮಿತ್ರ ಕೇಳ್ತಾ ಇರಬೇಕಾದ್ರೆ, ರೋಹನ್ ಜೊತೆಗೆ ಎಂಗೇಜ್ಮೆಂಟ್ ಆಗ್ತಿರೋದು ನನಗೆ ಗೊತ್ತಾಗಿದ್ದೆ ಇವತ್ತಮ್ಮ, ಇಲ್ಲಾಂದರೆ ನಾನು ಮುಂಚೆನೇ ಹೇಳ್ತಿದ್ದೆ ಅಂತ ಅಂದಾಗ, ಹಾಗೆ ರೋಹನ್ ತಂದೆ ಹೇಳ್ತಾ ಇರ್ತಾರೆ, ಇಂಥವರೆಲ್ಲ ಈ ರೀತಿಯೇ ಆಡೋದು, ದಯವಿಟ್ಟು ಹೊರಟೋಗಮ್ಮ ಅಂತ ಅನ್ಬೇಕಾದ್ರೆ, ಇಂಥವ್ರನ್ನೆಲ್ಲ ಪೊಲೀಸಿಗೆ ಇಟ್ಕೊಡಿ ಅಂತ ತನ್ನ ಹೆಂಡತಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ದಯವಿಟ್ಟು ಕ್ಷಮಿಸಿ, ಏನೋ ಇಲ್ಲಿ ಮಿಸ್ಟೇಕ್ ಆಗಿದೆ, ಅವ್ರ ಪರ ನಾನು ಸಾರಿ ಕೇಳ್ತೀನಿ ಅಂತ ಅಂದ ತಾತ ಹೇಳ್ತಾ ಇರಬೇಕಾದ್ರೆ, ತಾತ ಪ್ಲೀಸ್ ನೀವೇನಕ್ಕೆ ಕ್ಷಮೆ ಕೇಳ್ತೀರಾ, ಶಾರದವ್ರು ಹೇಳ್ತಾ ಇರೋದು ನಿಜ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಮುಚ್ಚ ಬಾಯಿ ನೀನು ಹೆಂಡತಿ ಗುಲಾಮ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.